ಎಸ್ ಫ್ರೆಂಡ್ಸ್, ಆಫರ್ ಅನ್ನೋದು ಎಲ್ರಿಗೂ ಕೂಡ ಸಿಗಲ್ಲ. ಸೊ ಇದು ಇದೇ 8ನೇ ತಾರೀಕಿನಿಂದ ಅಕ್ಟೋಬರ್ ಮತ್ತು ಅಕ್ಟೋಬರ್ 16ನೇ ತಾರೀಕಿನವರೆಗೂ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇ ನಡೀತಾ ಇದೆ. ಇಡೀ ದೇಶನೇ ಕಾದು ಕೂತಿರ್ತಕ್ಕಂಥ ದಿನ ಅವತ್ತು. ಯಾಕಂತಂದರೆ ಆಫರ್ ಮೇಲೆ ಆಫರ್ಸ್ಗಳು ನಡೀತಿರುತ್ತೆ. ಸೊ ಒಂದಿಲ್ಲ ಒಂದು ಆಫರಲ್ಲಾದರೂ ಏನಾದರೂ ಒಂದು ತೊಗೊಳ್ಬೇಕಂತ ಕಾಯ್ತಾ ಇರ್ತಾರೆ. ಒಂದು ಮೊಬೈಲ್ಸ್ ಆಗಿರ್ಬೋದು, ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಇಲ್ಲಾಂದರೆ ಸಿಸ್ಟಮ್ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್, ಅಂದರೆ ಒಂದು ಪಿ ಸಿನ ಬಿಲ್ಡ್ ಮಾಡ್ತಿರ್ತೀವಲ್ವ, ಸೊ ಬೇಕಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ಸ್ ಆಗಿರ್ಬೋದು, ಅದೇ ರೀತಿ ಯೂಟ್ಯೂಬ್ಗೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಟ್ರೈಫಾಡ್ ಆಗಿರ್ಬೋದು, ಒಂದು ಬ್ಯಾಕ್ಗ್ರೌಂಡ್ ಸೆಟಪ್ ಆಗಿರ್ಬೋದು, ತಮಗೆ ಬೇಕಾದಂಥ ಯಾವುದೇ ವಸ್ತು ಇರಲಿ ಒಂದು ಆಫರ್ ಟೈಮಲ್ಲಿ ನಡೀತಿರುತ್ತೆ. ಸೊ ಆಫರ್ ಟೈಮಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ಕೋಬೇಕನ್ನೋದಿತ್ತು ಅಂದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಇದೇ ಬರೋ ಇನ್ನೂ 4 ದಿನ ಬಿಟ್ಬಿಟ್ಟು ಇನ್ನು 8ನೇ ತಾರೀಕಿನಂದು ಶುರುವಾಗ್ತಿರತಕ್ಕಂಥ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇಯಲ್ಲಿ ಸೊ ನಮಗೆ ಯಾವ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ಕೋಬೇಕಂತಿದ್ದೀವಿ, ಸೊ ಒಂದು ಪ್ರಾಡಕ್ಟ್ನ ನಾವು ಆಫರ್ ಟೈಮ್ನ ನೋಡ್ಕೊಂಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೂ ಕೂಡ ಹೇಳ್ಬೋದು, ಇದೊಂದು ಬೆಸ್ಟ್ ಟೈಮ್ ಅಂತಲೂ ಕೂಡ ಹೇಳ್ಬೋದು. ಇಡೀ ಒಂದು ವರ್ಷದಲ್ಲಿ ಒಂದೇ ದಿನ ನಡೀತಕ್ಕಂಥ ಒಂದು ಸೇಲ್ ಇದು. ಸೊ ಇದರಲ್ಲಿ ನಾವು ಆ್ಯಕ್ಟಿವ್ ಆಗಿದ್ಬಿಟ್ಟು ಸೊ ಡೇ ಬೈ ಡೇ ಏನು ಆಫರ್ ನಡೀತಾ ಇದೆ ಅಂತ ಚೆಕ್ ಮಾಡಿಕೊಂಡು ದಿನನಿತ್ಯನೂ ಕೂಡ ನಮಗೆ 8 ದಿನ ಕೂಡ ಒಂದು ಆಫರ್ ನಡೀತಿರುತ್ತೆ. 8 ದಿನದಲ್ಲಿ ನಮಗೆ ಯಾವ ಒಂದು ದಿನ ಪ್ರೈಸ್ ಹೆವಿ ಡ್ರಾಪ್ ಆಗುತ್ತೆ ಆ ಒಂದು ದಿನ ನೋಡ್ಕೊಂಡ್ಬಿಟ್ಟು ನಾವು ಒಂದು ಪ್ರತಿಯೊಂದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಮೇನ್ ಎಕ್ಸ್ಪೆಷಲಿ ಇದರಲ್ಲಿ ಎಲ್ಲರೂ ಕೂಡ ಕಣ್ಣು ಇರ್ತಕ್ಕಂಥದ್ದು ಐಫೋನ್ಸ್ ಮತ್ತು ಸ್ಮಾರ್ಟ್ಫೋನ್ಸ್ ಮೇಲೆ ಇರುತ್ತೆ. ಯಾರು ಕೂಡ ಈ ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್ ಯಾರು ಕೂಡ ಜಾಸ್ತಿ ಬೈ ಮಾಡಲ್ಲ. ಆ್ಯಂಡ್ ಇದರೊಂದು ಇನ್ನೊಂದು ಏನಪ್ಪ ವಿಷಯನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಏನಂತಂದರೆ ಯಾರು ಕೂಡ ಫೇಕ್ ವೆಬ್ಸೈಟಿಂದ ಮೋಸ ಹೋಗೋಕೆ ಹೋಗಬೇಡಿ. ಇನ್ನು ಯಾರೋ ಸುಮ್ಮನೆ ಆರ್ಡರ್ ಹಾಕಿದ್ದೀವಿ, ಸೊ ನೀವೇ ಆರ್ಡರ್ ಹಾಕಿಬಿಟ್ಟು ಇದನ್ನ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ OTP ತೊಗೊಳ್ತಿರ್ತಾರೆ. ಆ OTP ನೀವು ಹೇಳ್ಬಿಟ್ಟು ಸುಮ್ಮನೆ ಸ್ಕ್ಯಾಮ್ಗೆ ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಡೆಡಿಕೇಟೆಡ್ ವೀಡಿಯೋಸ್ಗಳು ಈಗ ತುಂಬ 2 ದಿವಸದಲ್ಲೆಲ್ಲ ತುಂಬ ವೈರಲ್ ಆಗ್ತಿರುತ್ತೆ. ಸೊ ಈಗ 6ನೇ ತಾರೀಕಿನಿಂದ 7ನೇ ತಾರೀಕು ನೋಡ್ಕೊಂಡು ನೋಡಿ, ನೀವು ತುಂಬ ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು, ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಸ್ಪಾನ್ಸರ್ಶಿಪ್ ವೀಡಿಯೋಸು ತುಂಬ ಬರ್ತಿರುತ್ತೆ. ಸೊ ಈ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ನೀವು ಏನೋ ಒಂದು ಸ್ಮಾರ್ಟ್ ಫೋನ್ನ ತೊಗೋಬೇಕಂತಿರ್ತೀರಾ. ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ನ್ಯೂ ಫೋನ್ನ ತೊಗೋಬೇಕು, ನಾನು 10,000 ಒಳಗಡೆ, ಒಂದು 15,000 ಒಳಗಡೆ ಅಂತ ಅಂದ್ಕೊಂಡಿರ್ತೀರ. ಅವರು ತುಂಬ ಒಂದು ವರ್ಷದ ಹಿಂದಿನ ಓಲ್ಡ್ ಫೋನ್ನ ತೊಗೊಂಡ್ಬಿಟ್ಟು ತುಂಬ ರಿವ್ಯೂನ ಕೊಡ್ತಿರ್ತಾರೆ. ಸೊ ಯಾವ ಥರ ರಿವ್ಯೂ ಅಂತಾರೆ, ಈ ಒಂದು ಫೋನ್ 15,000 ಇರ್ತಕ್ಕಂಥ ಫೋನ್ ಇವಾಗ 12,000 ತೊಗೊಂಡ್ರೆ ಒಂದು ಬೆಸ್ಟ್ ಪ್ರೈಸ್ ಫೋನ್, ಒಂದು ಬೆಸ್ಟ್ ಅಫೋರ್ಡಬಲ್ ಫೋನ್ ಅಂತ ಹೇಳ್ಬಿಡ್ತಾರೆ. ಸೊ ಅವಾಗ ನಾವು ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂದ್ಕೊಂಡ್ಬಿಟ್ಟು ನಾವೇನು ಮಾಡಿಬಿಡ್ತೀವಿ, ಕಣ್ಣು ಮುಚ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡಿಬಿಡ್ತೀವಿ. ಸೊ ಅವಾಗ ಮೋಸ ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಈ ಡೆಡಿಕೇಟೆಡ್ ವೀಡಿಯೋಸ್ಗಳು ತೊಗೋಬೇಡಿ ಅಂತ ನಾನು ಹೇಳಲ್ಲ, ಬಟ್ ಆದರೆ ನಮ್ಗೆ ಟ್ರಸ್ಟ್ ಇತ್ತು ಅಂತಂದರೆ ತೊಗೋಬೋದು. ಒಂದ್ಸಲಿ ಆ ಫೋನ್ನ ಬಗ್ಗೆ ನೀವು ರಿಸರ್ಚ್ ಮಾಡಿ ಯಾವ ಒಂದು ದಿನದಂದು ಅದು ಫೋನ್ ಲಾಂಚ್ ಆಗಿದೆ ಅಂತಂದ್ಬಿಟ್ಟು ತುಂಬ ವೆಬ್ಸೈಟಲ್ಲಿ ಸಿಗ್ತಿರುತ್ತೆ. ಸೊ ಒಂದು ವೆಬ್ಸೈಟಲ್ಲೆಲ್ಲ ಸರ್ಚ್ ಮಾಡಿ, ಮತ್ತು ಅಷ್ಟೇ ಅಲ್ಲದೆ ಆ ಒಂದು ಫೋನ್ ಈ 1 ವರ್ಷದ ಹಿಂದೆ ಬಂದಿದ್ದ, ಇಲ್ಲ ಒಂದು 6 ತಿಂಗಳ ಹಿಂದ್ಗಡೆ ಬಂದಿದ್ದ, ಒಂದು 3 ತಿಂಗಳ ಹಿಂದ್ಗಡೆ ಇದೆ ಅಂತಂದರೆ ಓಕೆ ನೀವು ತೊಗೋಬೋದು. ಈ ಫೋನ್ 1 ವರ್ಷದ ಹಿಂದ್ಗಡೆ ಅಂತ ಅಂದರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಏನು ಮಾಡುತ್ತೆ ಅಂತಂದರೆ ಇಬ್ಬರ ನಡುವೆ ಒಂದು ಕಾಂಪಿಟೇಷನ್ ನಡೀತಿರುತ್ತಲ್ಲ. ಸೊ ಈ ಕಾಂಪಿಟೇಷನ್ ಒಳಗಡೆ ಸೊ ಓಲ್ಡ್ ಫೋನ್ಸ್ಗಳನ್ನ ಇವಾಗ ಸೊ ಒಂದು ಪ್ರೈಸ್ ಡ್ರಾಪ್ ಮಾಡಿಬಿಟ್ಟು 1,000-1,500 ಎಲ್ಲ ಪ್ರೈಸ್ನ ಡ್ರಾಪ್ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಪ್ರೈಸ್ ಏನು ಡ್ರಾಪ್ ಆಗಿರಲ್ಲ. ಅದೊಂದು ಜಸ್ಟ್ 20%, 30%, 90% ಆಫ್ ಅಂತ ಹಾಕಿರ್ತಾರೆ. ಯಾವುದೋ ಪ್ರಾರಂಭಕ್ಕೂ ಅವರು ಅಷ್ಟೊಂದು ಆಫ್ನ ಕೊಡೋದೇ ಇಲ್ಲ. ಸೊ ಮೊದಲೇ ಪ್ರೈಸ್ ಡ್ರಾಪ್ ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಿಬಿಡ್ತಾರೆ, ಇನ್ನಷ್ಟು ಪ್ರೈಸ್ನ ಏರಿಸ್ಬಿಟ್ಟು ಈಗ ಒಂದು 3 ತಿಂಗಳ ಹಿಂದ್ಗಡೆಯಿಂದ ಪ್ರೈಸ್ನ ಏರಿಸಿರ್ತಾರೆ. ಸೊ ಆ ಪ್ರೈಸ್ಗೆ ಒಂದು 3 ತಿಂಗಳ ಹಿಂದ್ಗಡೆ ಪ್ರೈಸ್ಗೆ ಈಕ್ವಲ್ ಆಗಿ ಇರುತ್ತೆ. ಸೊ ನೀವು ಒಂದ್ಸಲಿ ನೋಡ್ಕೋಬೋದು. ಅವಾಗ 15,000 ರೂಪಾಯಿ ಇರುತ್ತೆ, ಇವಾಗ 18,000 ಆಗಿರುತ್ತೆ. ಸೊ ಇವಾಗ ಪ್ರೈಸ್ ಡ್ರಾಪ್ ಮಾಡಿಬಿಟ್ಟು ಮತ್ತೆ ತಿರ್ಗಿ 15,000ಗೆ ಇಟ್ಟಿರ್ತಾರೆ. ಸೊ ಅವಾಗ ನಾವೇನು ಮಾಡ್ತೀವಿ, 3,000 ಪ್ರೈಸ್ ಡ್ರಾಪ್ ಆಗಿದ್ದಿಲ್ಲ ಅಂತಂದ್ಬಿಟ್ಟು ಮತ್ತೆ ಒಂದು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಿರಲ್ಲ. ಸೊ ಅವ್ರು ಪ್ರಾಫಿಟ್ ಒಳಗೆ ಇರ್ತಾರೆ. ಸೊ ನಾವೇ ಕೂಡ ಲಾಸ್ ಆಗೋದು. ಸೊ ಈ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟು ಈ ಮೊಬೈಲ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಥರ ನೀವು ಮೋಸ ಹೋಗಬೇಡಿ, ಯಾವುದೇ ಸ್ಪಾನ್ಸರ್ಶಿಪ್ ವೀಡಿಯೋನ ನೋಡೋಕೆ ಹೋಗಬೇಡಿ. ಮತ್ತು ಅಷ್ಟಲ್ಲದೆ ಯಾವುದೋ ಫೇಕ್ ವೆಬ್ಸೈಟ್ಗಳನ್ನ ನಾನು ಒಂದು ವೆಬ್ಸೈಟ್ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ಒಂದು ಐ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸೊ ಈ ರೀತಿ ಫೇಕ್ ವೆಬ್ಸೈಟ್ಗಳಾಗಿತ್ತು ಮತ್ತು ಸ್ಪಾನ್ಸರ್ಶಿಪ್ ವೀಡಿಯೋಸ್ಗಳಲ್ಲೆಲ್ಲ ಸ್ವಲ್ಪ ತುಂಬ ಗಮನ ಕೊಟ್ಟು ವೀಡಿಯೋಸ್ ನೋಡಿ. ಆಮೇಲೆ ಇನ್ನೊಂದು ನಿಮಗೆ ಏನು ಅನಿಸುತ್ತೆ, ಸೊ ಅದು ನಿಮ್ಗೇನಾದರೂ ಬೇಕಿತ್ತು ಪ್ರಾಡಕ್ಟ್ ಅನ್ನಂಗಿತ್ತು ಅಂದರೆ ಡೈರೆಕ್ಟಾಗಿ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಅಪ್ಲಿಕೇಶನ್ ತುಂಬ ಸ್ಟ್ರಕ್ ಆಗುತ್ತೆ, ಅಂತಂದರೆ ಸರ್ವರ್ ನಮಗೆ ಸರಿಯಾಗಿ ಪ್ರೊವೈಡ್ ಆಗ್ತಿರಲ್ಲ. ಎಲ್ಲರೂ ಕೂಡ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ ಯೂಸ್ ಮಾಡ್ತಿರೋದ್ರಿಂದ ನೀವು ಡೈರೆಕ್ಟಾಗಿ ವೆಬ್ಸೈಟಲ್ಲೇ ಟ್ರೈ ಮಾಡಿ. ಕ್ರೋಮ್ ಹತ್ರ ಆಗಿರಲಿ, ಒಂದು ಫೈರ್ಫಾಕ್ಸ್ ಆಗಿರಲಿ, ಯಾವುದಾದ್ರೂ ಆಗಿರಲಿ. ಸೊ ನಿಮ್ಮ ಬ್ರೌಸರಲ್ಲಿ ಸರ್ಚ್ ಮಾಡಿ, ಅದರಲ್ಲಿ ಕೂಡ ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನ ಕೂಡ ನೀವು ಆಲ್ರೆಡಿ ನಿಮ್ಮ ಹತ್ರ
ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ 1000 ರಿಂದ 1500 ರೂಪಾಯಿವರೆಗೂ ನಿಮಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತಿರುತ್ತೆ. ಸೊ ಯಾವುದೇ ಪ್ರಾಡಕ್ಟ್ಗಳ ಮೇಲೂ ಕೂಡ ನೀವು ಆಫರನ್ನು ಮೇಲೆ ನೀವು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೋಬೋದು. ಸೊ ಇಷ್ಟು ಈ ಮಾಹಿತಿ. ಸೊ ನೀವೇನಾದರೂ ಆಫರ್ಗೋಸ್ಕರ ಕಾಯ್ತಿದ್ದೀರಾ ಅಂತಂದರೆ ದಯವಿಟ್ಟು ಈ 8ನೇ ತಾರೀಕಿನವರೆಗೂ ಕಾಯಿರಿ. ಇಡೀ ದೇಶನೇ ಕಾದು ಕೂತಿರ್ತಕ್ಕಂಥ ಈ ಒಂದು ಡೇ ಆಗಿದೆ. ಸೊ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇ ಇದು. ಸೊ ಇಲ್ಲಿ ಆಫರ್ಗೋಸ್ಕರ ನೀವು ಐಫೋನ್ಸ್ ತೊಗೊಳ್ತಿರೋ, ಸ್ಮಾರ್ಟ್ಫೋನ್ಸ್ ತೊಗೊಳ್ತಿರೋ, ಯಾವುದೇ ಫೋನ್ಸ್ನ ತೊಗೊಳ್ಳಿ. ಸೊ ಈ ಒಂದು ಆಫರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇಗ ಎಲ್ಲರೂ ಕೂಡ ಕ್ರೆಡಿಟ್ ಕಾರ್ಡ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸಿ ಯು ದ ನೆಕ್ಸ್ಟ್ ಒನ್. ನಮಸ್ಕಾರ.